ಸಿದ್ದಯ್ಯ ಸ್ವಾಮಿ ಬಂದರು ನಮ್ಮೂರಿಗೆ, ಕಂಡಾಯ ಒತ್ತು ತಂದರು, ಭಾರಿ ಕಂಡಾಯ ತಂದರು. ಸಿದ್ದಯ್ಯ ಸ್ವಾಮಿ ಬಂದರು ನಮ್ಮೂರಿಗೆ, ಕಂಡಾಯ ಒತ್ತು ತಂದರು, ಭಾರಿ ಕಂಡಾಯ ತಂದರು. ಸಿದ್ದಯ್ಯ ಸ್ವಾಮಿ ಬಂದರು ನಮ್ಮೂರಿಗೆ, ಕಂಡಾಯ ಒತ್ತು ತಂದರು, ಭಾರಿ ಕಂಡಾಯ ತಂದರು. ಎಡಗಡೆಗೆ ರಾಜಪ್ಪಾಜಿ, ಬಲಗಡೆಗೆ ಚೆನ್ನಮ್ಮ, ಎಡಗಡೆ ರಾಜಪ್ಪಾಜಿ, ಬಲಗಡೆಗೆ ಚೆನ್ನಮ್ಮ, ಬರುವ ಚಂದ ನೋಡಿರೋ ನಮ್ ಸ್ವಾಮಿಯ ಬಲಾಡು ಹಂತ ನೋಡಿರೋ, ಉಗೆ ಉಗೆ ಎಂದು ಕೂಗಿರೋ. ಸಿದ್ದಯ್ಯ ಸ್ವಾಮಿ ಬಂದರು ನಮ್ಮೂರಿಗೆ, ಕಂಡಾಯ ಒತ್ತು ತಂದರು, ಭಾರಿ ಕಂಡಾಯ ತಂದರು. ಕಾಯಿ ಬಾಳೆ ಸಿಹಿಮಾಳೆ ಅಂಜೂರ, ಹೊಂಗಿ ಸೊಪ್ಪು ತೆಲಿ ನೀರಿಗೆ ಮಡಿಯಾಯಿತು ಅಂಬರ. ಹಣ್ಣು ಕಾಯಿ ಬಾಳೆ ಸಿಹಿಮಾಳೆ ಅಂಜೂರ, ಹೊಂಗಿ ಸೊಪ್ಪು ತೆಲಿ ನೀರಿಗೆ ಮಡಿಯಾಯಿತು ಅಂಬರ. ಚುಪ್ಪಿ ತಾರೆ ಮಳೆದವೋ ನಮ್ಮ ಸ್ವಾಮಿಗೆ, ತುಂಬಿ ಹಾಡಿನಲ್ಲಿದವೋ, ಕೋಗಿಲೆ ಕುಹು ಎಂದವೋ. ಸಿದ್ದಯ್ಯ ಸ್ವಾಮಿ ಬಂದರು ನಮ್ಮೂರಿಗೆ, ಕಂಡಾಯ ಒತ್ತು ತಂದರು, ಭಾರಿ ಕಂಡಾಯ ತಂದರು. ಗಡ್ಡೆ ಕಂಡಾಯ, ಪಾಪ ತೊಳೆವ ಕಂಡಾಯ, ಜಗದ ನೋವು ನೀಗಲು ಒತ್ತವರೇ ಸಿದ್ದಯ್ಯ. ಗುರುಬನು ಗಡ್ಡೆ ಕಂಡಾಯ, ಪಾಪ ತೊಳೆವ ಕಂಡಾಯ, ಜಗದ ನೋವು ನೀಗಲು ಒತ್ತವರೇ ಸಿದ್ದಯ್ಯ. ಮನೆ ಮನೆ ದೇವರಾದರು, ಮಂಡ್ಯದ ಸ್ವಾಮಿ ಮಠಕ್ಕೆ ಒಡೆಯರಾದರು, ತಲೆಗೆ ಬೆಳಕ ತಂದರು. ಸಿದ್ದಯ್ಯ ಸ್ವಾಮಿ ಬಂದರು ನಮ್ಮೂರಿಗೆ, ಕಂಡಾಯ ಒತ್ತು ತಂದರು, ಭಾರಿ ಕಂಡಾಯ ತಂದರು. ಕೊಡುವ ಕಂಡಾಯ, ಭಕ್ತಿ ಕೊಡುವ ಕಂಡಾಯ, ಜ್ಞಾನ ಜ್ಯೋತಿ ಬೆಳಗಲು ಪರಂ ಜ್ಯೋತಿ ಲಿಂಗಯ್ಯ. ಭಾಗ್ಯ ಕೊಡುವ ಕಂಡಾಯ, ಭಕ್ತಿ ಕೊಡುವ ಕಂಡಾಯ, ಜ್ಞಾನ ಜ್ಯೋತಿ ಬೆಳಗಲು ಪರಂ ಜ್ಯೋತಿ ಲಿಂಗಯ್ಯ. ಮನೆ ಮನೆ ದೇವರಾದರು, ಮಂಡ್ಯದ ಸ್ವಾಮಿ ಮಠಕ್ಕೆ ಒಡೆಯರಾದರು, ಧರೆಗೆ ಬೆಳಕ ತಂದರು. ಸಿದ್ದಯ್ಯ 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 ಸ್ವಾಮಿ ಬಂದರು ನಮ್ಮೂರಿಗೆ, ಕಂಡಾಯ ಒತ್ತು ತಂದರು, ಭಾರಿ
ಸ್ವಾಮಿ ಬಂದರು ನಮ್ಮೂರಿಗೆ ಕಡ್ಡಾಯ ಹೊತ್ತು ತಂದರು ಆದಿ ಕಡ್ಡಾಯ ತಂದರು ಕಡ್ಡಾಯ ಹೊತ್ತು ತಂದರು ಈ ಪುಣ್ಯವಾದ ಕತೆ ಪ್ರಥಮದಲ್ಲಿ ಕೈಲಾಸದಿಂದ ಪ್ರಾರಂಭವಾದಂತ ಮಹಾಪುಣ್ಯವಾದ ಕತೆ ನೋಡಿ. ಕೈಲಾಸದಲ್ಲಿ ಪರಶಿವನು ಅಸನ್ಮುಖನಾಗಿ ಕುಳಿತಿರಬೇಕಾದ್ರೆ ಲಕ್ಷದ ಮೇಲೆ ಕೋಟಿ ಶಿವಗಣಗಳು ಪರಮಾತ್ಮನ ಭಕ್ತಿಯಿಂದ ಕಲಿಯುವ ಸಂದರ್ಭ. ಇಡೀ ಕೈಲಾಸ ಪರ್ವತ ಭಕ್ತಿಯ ಸಾಗರದಲ್ಲಿ ಮುಳುಗ್ತಾ ಇದ್ರೆ ಆ ಪುಣ್ಯವಾದ ಕೈಲಾಸಕ್ಕೆ ಒಂದು ಕಡೆಯಿಂದ ನಾರದರು ಮತ್ತೊಂದು ಕಡೆಯಿಂದ ನಂದೀಶ್ವರರು ಏಕಕಾಲದಲ್ಲಿ ಬರ್ತಾ ಇದ್ದಾರಂತೆ. ಶಿವನಾದವರು ಪಾರ್ವತಿ ಹೇಳ್ತಾನೆ, ಪಾರ್ವತಿ ಅತ್ತ ನೋಡು, ನಾರದ ಮತ್ತು ನಂದೀಶ್ವರ ಏಕಕಾಲದಲ್ಲಿ ಕೈಲಾಸ ಬರ್ತಾ ಇದ್ದಾರೆ ಅಂದ್ರೆ ಸುಮ್ಮನೆ ಬರ್ತಾ ಇಲ್ಲ, ಏನು ಮಹಂತರವಾದ ವಿಚಾರವೇ ಕಾದಿದೆ ಕೈಲಾಸಕ್ಕೆ ಅಂತ ಶಿವನಾದವನ ಪಾರ್ವತಿ ಹತ್ರ ಹೇಳ್ಕೊತಾ ಇದ್ರೆ ಬ್ರಹ್ಮಮಾನಸ ಪುತ್ರರಾಗಿರ್ತಕ್ಕಂಥ ನಾರದರು ಕೈಲಾಸದೊಳಗಡೆ ಬರ್ತಾರೆ ನೋಡಿ ಆ ಭಗವಂತನ ಸನ್ನಿಧಿ ಒಳಗಡೆಗೆ. ಮಹಾದೇವ ಶಂಭೋ ಮಹಾದೇವ. ಯಾವಾಗ ಕೈಲಾಸದೊಳಗಡೆ ಬಂದರು ಮಾಯಿಗೆ ಯಾವ ನಾರದರು ಭಕ್ತಿಯ ಸಾಗರದಲ್ಲಿ ಮುಳುಗಿದ್ದ ಕೈಲಾಸ ಪರ್ವತ ಇದ್ದಕ್ಕಿದ್ದಾಗೆ ನಾರದರು ಬರ್ತಿದ್ದಾಗೆ ನಿಶಬ್ದರಾಗಿ ಹೋದ್ರು. ಸದ್ದು ನಾರದರು ಬಂದ್ರು. ಸದ್ದು ಯಾರ ನೋಡಿದ್ರು ಬಂದ್ರೆ ಸುಮ್ಮನೆ ಬರಲ್ಲ, ಏನಾದ್ರು ಹೊಸ ವಿಚಾರ ತಗೊಂಡ್ ಬಂದಿರ್ತಾರೆ. ಇದಕ್ಕೆ ನಾರದರು ಕಲಹಪ್ರಿಯರು ಕುಚೋದ್ದಗಾರರು ನಮ್ಮ ಇತ್ತೀಚಿನ ಕಾಲದವ್ರನ್ನ ಫಿಟ್ಟಿಂಗ್ ಮಾಸ್ಟರ್ ಎಫ್ ಎಂ ರೇಡಿಯೋ ಎಲ್ಲ ಅಂತೆಲ್ಲ ಕರೀತಾರೆ. ಎಫ್ ಎಂ ರೇಡಿಯೋ ಅಂದ್ರ ಇತ್ತಿನ ಕತ್ತಿನಿತೆಗಳವರು ಅಂತ. ಹಿಂದಿನ ಕಾಲದಲ್ಲಿ ಇದ್ದವರು ತಂಬೂರಿ ಚಾನಲ್ ಇದೊಂದೇ ಒಂದು ನ್ಯೂಸ್ ಪೇಪರ್ ಇತ್ತು. ಈಗಂತೂ ರಂಶ ಉದುರು ಬಿದ್ದು ಹೋಗದೆ. ಒಂದ್ ಊರ್ಲಿ 20-30 ಮನೆ ಹೆಚ್ಚುತ್ತದೆ ವರ್ಷಕ್ಕೆ ಅಂದ್ರೆ ಕೆಲಸ ಚೆನ್ನಾಗಿ ನಡೀತಾದೆ ಅಂತ ಅರ್ಥ. ಹೌದು. ಇನ್ ಎಲೆಕ್ಷನ್ ಟೈಮ್ ಎತ್ತವ್ರು ಬಾಳ ಬಿಜಿ ಕೈಗೆ ಸಿಕ್ಕಲ್ಲ ಕೆಲ ಕಡೆ ನೋಡಿರ್ಬೇಕು. ಓಹೋ ಮರ್ಸ್ವಾಮಿ ಚೆನ್ನಾಗಿದೆಯಪ್ಪ, ಚೆನ್ನಾಗಿನಿ ಕಣ್ಣವು ಹೆಂಡತಿ ಮಕ್ಕಳು ಅವ್ರಿಗೇನ ಚೆನ್ನಾಗವ್ರ. ನಿಮ್ ಮನೆ ತಕ ಬರ್ಬೇಕು ಅಂತ ಇದ್ದೆ. ಹೇಳೋಣ ಧ್ಯಾನ ಅದೇನ್ 3 ದಿನದಲ್ಲಿ ಎಲೆಕ್ಷನ್ ಇತ್ತಲ್ಲಪ್ಪ, ಎತ್ತಾಗ ಏನು ವ್ಯವಹಾರ ಅಂತ ಕೇಳೋ ಅಂತ ನಿಂತಿದೆ ಅಣ್ಣ. ಮಾಮೂಲು ವರ್ಷ ಅಲ್ವಾ ಎಲ್ಲ ನಿಂದಿ ಬಿಡು. ಹೋದ ವರ್ಷ ಅದೇ ಮಾತು ಹೇಳೋದು, ಒಂದು ಓಟು ಹಾಕ್ನಿಲ್ಲ. ಹೋಸತಿ ಒಂಚೂರು ಕಸರಿ ಮಿಸ್ರಿ ಆಗೋಯ್ತು ಕಣ. ಕಸರಿ ಮಿಸ್ರಿ ಆಗೋಯ್ತಾ? ಎಲ್ಲ ಈ ನಿಂದಿ ವರ್ಷ ಫಿಕ್ಸಾ? ಈ ಸತಿ ಎಲ್ಲ ನಿಂದಿಕೆ. ಆಮೇಲೆ ಎಷ್ಟಿದ್ದು ನಿಮ್ಮ ಊರ್ಲಿ ಓಟು? ಊರಿಗೆ ಹೋದೆ ನನ್ನಟಿ ಮುದಕ್ ಬಣ್ಣ. ಎಷ್ಟಿದ್ದಪ್ಪ? 45 ಇಲ್ವಾ? 45 ಇದಾವು. ಜಾಯಿಂಟ್ ಫ್ಯಾಮಿಲಿ ನೀವು? ಕಂಬದ ಮನ ಪಾಲಿ ಆಗಿಲ್ವಾ? ಎಲ್ಲಿ ಪಾಲ ಪಾಲಿ ಆಗಲ್ಲ ನಾವು. ಆಮೇಲೆ 45 ಓಟು ನಮಗೆ ತಾನೆ. ಎಲ್ಲ ನಿಂಗೆ ಹಾಕ್ಬೋದಾಗಿತ್ತು ಕಣ. ಪಕ್ಷಿ ಅದಣ್ಣ, ಪಕ್ಷಿ ಅದೊಂದು ಕೂತಿರಿ, ಎಲ್ಲ ಒಟ್ಟು ನಿಮ್ಗೆ ಅಂತಿದೆ ಎಲ್ಲ ಮಾಮೂಲು ಕೈಯಲ್ವಪ್ಪ. ಬಿಡು ಮತ್ತ ನಮ್ ತಾತನ ಕಾಲದಿಂದ ಅದೇ ನಾವು ಚೇಂಜ್ ಆಗಿಲ್ಲ. ಇಲ್ಲ ಒಟ್ ಮಿಸ್ ಮಾಡ ಕಣಯ್ಯ, ನೇಮ್ದೇವ ಮನಿಗ್ ಹೋಗು ನೀನು. ಸಣ್ಣಗೊಂದು ಸೂಟ್ ಗಸ್ ಕೊಟ್ಟು ಕಳಿಸ್ಬಿಡಪ್ಪ ಅವ್ನಿಗೆ. ಒಟ್ ಮಿಸ್ ಮಾಡಿ ದಯವಿಟ್ಟು ಹೋಗೋಣ ನೀನು. ನಿಮ್ದೇವ ಮಲಿಕ್ ಹೋಗನ್ಬಿಟ್ಟು ಅದಕ್ಕೆ ಕಾಂಗ್ರೆಸ್ ಮಲಗಿಸ್ಬಿಟ್ಟ. ಪಕ್ಕದ ಬೀದಿಗೆ ಒಂದಲ್ಲಪ್ಪ ಬಿಜೆಪಿ ಸಿಕ್ಬಿಟ್ಟ. ಓ ಗುರುಮಲ್ಲು ವಾಣೆಯ ಅದೇನೇನ ಕಾಂಗ್ರೆಸ್ ಜೊತೆ ಮಾತಾಡ್ತಿದ್ಯ ಅಂತ? ಏನಿಲ್ಲ ಕಣ್ಣ, ದಾರಿ ಸಿಕ್ಕದ್ನಲ್ಲ ಏನೇನ್ ಮಾಡಿ ಮಾತಾಡ್ನಿಲ್ಲ ಅನ್ಕತ್ತನ ಬಿಟ್ಟು ಮಾತಾಡ್ದಿ ಅಷ್ಟೇ. ಓಟ್ ಗಿಟ್ಟ ಮಾತಾಡ್ದೆ. ಆಮೇಲೆ ಎಷ್ಟಿದ್ದು ಊರ್ಲಿ ಓಟು? ಊರಿಗೆ ತಗೋದೆ ನನ್ನ ಟೈಮ್ ಮುದಕ್ ಬಣ್ಣ. ಎಷ್ಟಿದ್ದಪ್ಪ? 60 ಇಲ್ವಾ? ನೋಡ 45 ಹೇಳಿದ್ನಿಲ್ಲ, 60 ಹೆಚ್ಚು ಮಾಡ್ಬಿಟ್ಟ ತಗ. ಬರೋದು ಬತ್ತತ್ತು ಈಗ ಯಾತಿ ಬಿಟ್ಬಿಡೋದು ಕೇಳೋದು ಅಂತ. 60 ಇದಾವು. ನಿಮ್ಮಲ್ಲಿ ಒಬ್ಬ ಕ್ಯಾಂಡಿಡೇಟ್ ನಿಂತ್ಕೋಬೋದಾಯ್ತಲ್ಲ. ನಾನು ನಿನ್ನ ಚಿಗ್ರಿ ದೋಸ್ತಿಗಳು ನಿನ್ ಮುಂದ್ ನಾವು ಕ್ಯಾಂಡಿಡೇಟ್ ನಿಲ್ಸಕತ್ತ. ಹಂಗ್ಯಾ? ಎಲ್ಲಿ ಮಡಗಿನಿ ಗೊತ್ತ ನೀನ? ಎಲ್ಲಿ? ಜೋಬೊಳಗೆ ಆಲ್ಟಾ ಟಚ್ ಮಾಡ್ಬಿಟ್ಟ ಕಣ. ಆಮೇಲೆ 60 ಓಟು ನಮಗೆ ತಾನೆ. ಏನಪ್ಪ ಪಕ್ಷ ಮಾಮೂಲು ಅಲ್ವಪ್ಪ. ಸುಗಂಧರಾಜ್ನ ಸುಗಂಧರಾಜನ್ ಪಕ್ಷ ಇದ್ದಾರ. ಲೋಟಸ್ ಕಮಲ ಬಿಡು ಮತ್ತ ನಮ್ ಮುತ್ತಾತನ ಕಾಲದಿಂದ ಅದೇ ನಾವು ಚೇಂಜ್ ಆಗಿಲ್ವಾ? ಓಟ್ ಮಿಸ್ ಮಾಡ ಕಣಯ್ಯ. ನೇಮ್ದೇವ ಮನಿಗ್ ಹೋಗ ನೀನು. ಕ್ಯಾನ್ವಾಸ್ ನಮ್ಮ ಮಟ್ಟಿ ಓಟ್ ಮೇಲೆ ಬಿದ್ಮೇಲೆ ನಮ್ಮ ಮನೆಗೆ ಎದುರು ಗೆದ್ಕತ್ತಿದೆ ಕಣ. ಹೋಗೋಣ ಅವ್ನಿಗೆ 10 ಬೆಳಗ್ಗೆ ಉಂಗುರ ಹಾಕ್ಬಿಡಪ್ಪ ಅವ್ನಿಗೆ. 10 ಬೆಳಗ್ಗೆ ಹಾಕ್ಬಿಡು. ಆ ಬಿಜೆಪಿ ಅಂತೂ 10 ಬೆಳಗ್ಗೆ ಉಂಗುರ ಹಾಕ್ಸ್ಕೊಂಡದೆ ಕೈ ಎತ್ಬಿಟ್ಟ. ಇನ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅಂದ್ರೆ ಬಿಟ್ಟು ಅವನ ಹತ್ರನು ದುಡ್ಡು ಇಸ್ಕೊಂಡು, ಎಲ್ಲಾರ ಹತ್ರನು ದುಡ್ಡು ಇಸ್ಕೊಂಡು ಚುನಾವಣೆ ಊರ್ಲೆಲ್ಲ ಮಾದಪ್ಪನ್ ಬಿಟ್ಕೊಬಿಟ್ಟು ಬುಂಡ ಮಾಡಿಸ್ಕೊಂಡ್ ಕೂತಾನ. ಬರೀ ಬುಂಡ ಮಾಡ್ಸಿರ್ ಪತ್ತೆ ಹಚ್ಬಿಡೋರು. ಉಬ್ಬು ಮೀಸ ಗಡ್ಡ ಎಲ್ಲನೂ ತಗಸ್ಬಿಟ್ಟದೆ. ವಿಭೂತಿನ ಗಂಧನ ಚೆನ್ನಾಗಿ ಕಲಸ್ಬಿಟ್ಟದೆ. ಬುಂಡಗ ಸಾವ್ಬಿಟ್ಟು ಬಾತ್ನ ಪ್ರಸಾದ ಮಾಡಿದ್ರೆ ಚೆನ್ನಾಗಿ ತಿನ್ಕೊಂಡು ಗೋಪುರದ ಮುಂದೆ ಹಾಕಿಸ್ಕೊಂಡ್ ಕೂತವನ. ಅವ್ನ ನಡ್ತಿಗೆ ಕನ್ನಡ ಕತ್ತಲಿದಕ್ಕ ನಮ್ಮ ನಮ್ಮಟ್ಟಿವ್ನೇ ಚೆನ್ನಾಗಿ ಕಾಣ್ತಾನ ನೋಡಿ. ನಡ್ತಿಗೆ ಕನ್ನಡ ಕೈತಲ್ಲ. ಊರವ್ರ ಕಂಡು ಹಿಡಿದಾರ. ಇದು ನಾರದರು. ಇನ್ ಊರ್ಲಿ ಅಣ್ಣ ತಮ್ದಿರುವ ಗಡ್ಡ ಬಾಳ್ಕೊಯ್ತರು, ಅವ್ರ ಮನನು ಮುರಿದಾಕೋದು. ಏನಪ್ಪಾ ದೊಡ್ಡ ಮೈಸೂರು ಬಸ್ ತಗೊಂಡ್ರಂತ. ಎರಡನೇ ಬನ್ನೂರ್ ಸೈಡ್ನವ 83 ಚಕ್ರ ಲಾರಿ ತಕೊಂಡ. 83 ಚಕ್ರದ ಎಲ್ಗಂಡ್ ಬಿಟ್ಕೊಂಡು ಮೇನ್ ರೋಡ್ ಆ 3ನೇ ಬೆಳ್ಳಿ ತಟ್ಟೆ ನಂಜನಗೂಡು ಸೈಡು ಅದ್ಯಾವ್ದ ಮಣ್ಣಾಗಿತ್ತಲ್ಲ ಇಟಾಚಿ ತಕೋಬೇಕು ಅಂತಿದ್ದಾನೆ. ತಕೊಳಕ್ ಬರ್ಬಾರ್ದು ಸುಮ್ಮನೆ. ಅಣ್ಣ ತಮ್ದಿರ್ ಬಾಳ ಒಗ್ಗಟ್ಟು, ಯಾರ ಮಾತು ಕೇಳಲ್ಲ ಅವರು. ಯಾವ ಒಗ್ಗಟ್ಟ ಸುಮ್ಮನೆ. ಚಿಕನ್ ತಿತ್ತಳಕ್ ಇವಂತ 3 ಸೀಮೆವ 3 ಸೀಮೆ ತಿಂದ್ರೆ ಏಟ ಮೇಲೆ ಬಂದ ಯಾವ್ದ ಒಂದ್ ಸೀಮನಪ್ಪ. ಚಿಕನ್ ಇಡ್ತಿ ಅಂದ್ರೆ ಸಂಘಕ್ಕೆ ಸೇರಲ್ಲ ಬೆಳ್ಳಿಗೆ ತೆಳ್ಗ ಬಿಡು. ನನ್ನ ಇಡ್ತೇವೆ ಒಂದೇ ಕಡೆ ಸಂಘಕ್ಕೆ ಸೇರೋದು. ನಾಳೆ ಮೀಟಿಂಗ್ ಅಂತ ಸುಮ್ಮನೆ ನಡೆಸ್ಬಿಡ್ತೀನಿ ಬಾಂಬು. ಕರೆಕ್ಟು ಬಂದು 2 ಮಾತು ಹೇಳ್ಕೊಟ್ರೆ ಮನ್ಮೂರ್ದಾಗ ಎಷ್ಟು ಅಂತ. ಈ ಗಂಡಸ್ರ ಕೈಲಾಗ್ದ್ರೆ ಕೆಲವು ಹೆಂಗಸ್ರ ಕೈಲಾಗೋಯ್ತವ.
ಆ ಸಂಘಕ್ಕೆ ಬಂದಿರ್ತಲ್ಲ ಹತ್ಕೊಂಬ ಬಾ ಅಂದ್ರೆ ಏನಾಗದ ಬಂದೆಕ್ನು ಬಂದೆ ತಗಮ್ಮ ಯಜಮಾನ್ರು ಮನೆ ನುಡಿಗೆ ಹೋಗಾರ ಸಿದ್ದರಾಮುಟ್ಟಿಗೆ ಹೋಗಿದಾರ ಇದೇನ ತಾಯಿ ಮದುವೆಗೆ ಹೊಸ್ತಳ ಒಳಗೆ ಕತ್ಕೊಂಡ್ ಬಂದ್ರೆ ನೇಗಲ್ ತುಂಡಂಗಿದ್ರಿ ಇದಕ್ಕೆ ಹಿಂಗ್ ಸ್ವರ್ಗ ಹೋಗಿದಾರೆ ತಾನೇ ಯಾರ ಮಾಡ್ಲಿ ತಾಯಿ ರಣ ದುಡಿಬೇಕು ಆ ದೊಡ್ಡೋಳು ಕಿರಿಯೋಳು ಅಯ್ಯೋ ಅವ್ರ ಗಂಡಿಂದ್ರ ಗೋಡ ತಕೊಂಬದ್ ದೊಡ್ಡದಾನೆ ತಗ್ಬಿಟ್ಟಾರ ಇತ್ತಾಗ ಚೇಂಜ್ ಮಾಡ್ಕೊಂಡ್ ನೋಡೋದೇ ಕೆಲಸ ಅದೇ ಕೆಲಸ ಈ ಪಾರ್ಟಿ ಕೆಲಸ ಮಾಡ್ಕೊಡ್ತೀನಿ ನಿಂಗೆ ಒಂದ್ ಲೋಟ ಕಾಪಿ ಕಾಸು ಕೊಡ್ಬೇಡದವ್ರು ಕಾಪಿ ತಗೊಂಡೋಗ್ ಕೊಟ್ರ ಲೋಟ ನನಗೆ ಸಂದಾಕ್ತಾರ ಎಲ್ಲ ನೀನೇ ಮಾಡ್ಬೇಕು ಎಲ್ಲ ನಾನೇ ಮಾಡ್ಬೇಕು ಮತ್ತ ಅವರೇ ಸಣ್ಣ ಕರ ನೀ ಪಾಟಿಗೆ ತಿನ್ನಲ್ವಲ್ಲ ತಾಯಿ ಗ್ಯಾಸ್ ತುಂಬ್ಕೊಂಡಂಗ ಗ್ಯಾಸ್ ತುಂಬ್ಕೊಂಡಿದ್ದ ಏನಿದೆ ಸಿಲಿಂಡರ್ ಖಾಲಿ ಆದ್ರೆ ನೀನ್ ಬಾಯಿಗೆ ಪೈಪ್ ಇಡ್ಬೋದು ಬಡಕ್ತಿದೆ ನೀ ಬಿಟ್ರ ಅಂತೇಳಿ ನೀನು ಇಂಡಿಯನೇ HB ಭಾರತ ನೀ ನನ್ ಮಾತ್ ಕೇಳಿದ ಸರ್ ಮಾಡ್ಬಿಡ್ತೀನಿ ನಿನ್ ಗಂಟನಿಗೆ ಬಿಟ್ಟು ಪಾಲ್ ತಗೊಂಡ್ಬಿಟ್ಟು ನನ್ನೇ ಪಾಲ್ ಮಾಡ್ಬಿಟ್ಟನು ಅಷ್ಟೇ ಮಾಡ್ಬಿಡ್ತಾನೆ 3 ಬಾಗ್ಲ ನಮ್ಮ ಮದುವೆ 3 ದಿನಕ್ಕೆ ಮರ ಮಾಡಿರೋದು ಅಕ್ಕಿ ನಕ್ಕ ಪಾತ್ರ ತೊಗೊಂಡು ಮನೆ ಕೆಲಸ ಮಾಡಬೇಕು ಎಲ್ಲ ಕೆಲಸ ಒಂದೇ ಈಗ ಚೂಡಿದಾರ ಬಗ್ಗೆ ಬಿಟ್ಕೊಂಡು ಬಂದಿದೆ ಅವನ್ನ ನಾವು ಇಂಗ್ಲಿಷ್ ಕಡಿದ ಮ್ಯಾಗ್ನೆಟಿಕ್ ಪವರ್ ಇದ್ದಂಗೆ ಹೇಳ್ಕ ಮಾತವ ಚೆನ್ನಾಗಿ ಕೇಳಬೇಕು ಹೊಡೆದು ಬಿಡ್ತಾನ ಪುಟ್ಟ ಮೇಲೆ ಬರೋ ತಗೋ ಮನೆ ಮೇಲೆ ಪುಟ್ಟ ತಗೋ ತಿಕ್ತಪ್ಪ ಗಂಡನೇ ತಾಕು ಏನ್ ಬಂದ ಕತ್ತಕ ಟಮಟ ಬಡ ಬಡ ಹಾರಿಸ್ಬಿಟ್ಟನ 3 ದಿನ ಗಂಟೆ ನೀರು ಏನ್ ಕೊಡ್ಬೇಡ ಅಲ್ಕಿರಿಕ ಮಲಿಕ ಅವನೇ ದಾರಿ ಬತ್ತಾನ ಬೋಗ್ನಿಲ್ಲ ಅಂದ್ರ ಹಗ್ಗ ತಗೋ ತೊಲಗಾಕೋ ನೀನ್ ಯಾತಕೋ ಅವ್ ಇನ್ನೊಬ್ಬಳು ಕಟ್ಕೊಂಡ್ ಬಿಡ್ಗಾಡ್ಲಿ ಅದಕ್ಕೆ ತಾನೇ ನಿನ್ ಮನೆಗೆ ಆಗಿರೋದು ಸುಮ್ಮನೆ ಯಾತಕ ಅಷ್ಟಕ್ಕೆ ಬಿದ್ದೈತಾನೆ ನಮ್ಮ ಮಟ್ಟೆ ಬಿದ್ದದು ಸೀಮೆಣ್ಣಕ್ಕೆ ಅನ್ಗೆ ಅಲ್ವಾ ನೀನು ಡಬ್ಬಿಗೆ ಸುಮ್ಮನೆ ತಿರ್ಗಾಡ್ತಿದ್ದಾನ ಇದೇ ಆನ ಅಂತೀನಿ ಏನೋ ಗೊತ್ತಿದ್ದೊಳಗೆ ಪಾಠ ಹೇಳ್ಕೊಟ್ರ ಮನ್ ಮುರಿದಾಗ ಎಷ್ಟು ಹೊತ್ತ ಅವ್ ಹೇಳ್ಕೊಟ್ಟಂಗೆ ಮಾಡ್ಬಿಟ್ಟ ಅವ ಗಂಡ ಕೇಳ್ತಲೇ 3 ದಿವಸ ಅಲ್ಕಿರ್ಕೊಂಡು ಹತ್ತ ತಿರ್ಕೊಂಡು ಪಾಠ ತಕ ಮಲಗಿದಲ್ಲ ಏನೇನು ಪ್ರಾಬ್ಲಮ್ ಮಾತಾಡಿ ನಿನ್ನೆ ಕಣೆ ಪಾಲ್ ತಕಲ್ರಿ ಪಾಲ್ ತಕಂತ ಸಂಕಿರಣ ನನ್ನ ಹೆಡ್ತಿ ಹೇಳ್ತೀರ ಮಾತಾ ಇದು ಶಂಕರ ನೀನ್ ಕೇಳಿ ನಿನ್ನ ಹೆಡ್ತಿ ಹೇಳ್ತಿರೋದು ಚಿಗಿರಿ ದೋಸ್ತು ಯಾವ ಚಿರಿ ದೋಸ್ತ ಇಬ್ಬರು ಹಿಡಿದು ಕೂಕ್ ಬಿಡ್ತೀನಿ ಮರದೇ ಪಾಲ್ ತಕ ಅವಳ ವಿಚಾರಿಸ್ತೀನಿ ಹೋಗೋಣ ನೀನು ಹೇ ಹೋಗ ಬರೋರ್ತಲ್ಲ ಮಾನ ಮರ್ಯಾದೆ ಕಳಿತಲ್ಲ ಏನೇ ನೀನ್ ಕಡಿಮೆ ಮಾಡಿದ ನಾನು ನಿನ್ಗೆ ಯಾಕೆ ಪಾಲ್ ಕೇಳ್ತದೆ ಕಡಿಮೆ ಏನ್ ಮಾಡಿದ್ದ ನಾನು ನಿನ್ಗೆ ಅಂತ ವಾದರ ಕಿವ ಮೂಗ್ ನಾವೆಲ್ಲ ಬಿಚ್ಚಿಸ್ಕೊಂಡು ಅದೆಲ್ಲ ತೆಗೆದು ಕೊಟ್ಟೆ ಅದು ಗುಲಾಮ ಒಳಗ್ ಕಳ್ಕತ್ತ ಅಂತ ಓದಿ ಈಚೆ ಕಳ್ಕೊತ ನಾ ಏನ್ ಮಾಡ್ಲಿ ಆ ಮುಗುಳಿರು ಬಿಚ್ಕೊಡು ಒಂದ್ ರೌಂಡ್ ಹೋಗಿದ್ ಬತ್ರಿ ಒಂದ್ ತಿಪ್ಪನ ಕೊಡಲಕ್ಕ ಮರ್ಯಾದೆ ಪಾಲ್ ತಕ ಅಂತ ನನ್ನ ಎದುರಿಗ ನಿಂತಲಕ ತರ ನಡುಕ್ತಿದ್ದೆ ಹೊತ್ತು ಕಣ್ಣು ಬಾರಿಸ್ಕೊಂಡು ಕಣ್ಣು ಮೆಟ್ರಿಸ್ಕೊಂಡು ಪಾಲ್ ತಕಳ್ರಿ ನೀವ್ ಒಳ್ಳೆ ಕಮ್ಮಿ ನೀ ಒಳ್ಳೆ ನೀ ಯಾವತ್ತು ಮಹಿಳಾ ಸಂಘಕ್ಕೆ ಸೇರಿದ ಅವತ್ತೇ ನನ್ನ ಮನ ಮುರಿದೋಯ್ತು 53,000 ಲೋನ್ ತಗೊಟ್ಟಿ 16 ಕಟ್ಟೇಳು ನೀ ಲೋನ್ ತಗೊಂಡಿದ್ ಪಾಲ್ ತಗೋಬೇಕಮ್ಮಿ ತಕೊಳ್ಳಲ್ಲ ದೇರ್ ಮಾಡ್ಕತೆ ಮಾಡ್ಕೋ ತಕ್ಕಳಲ್ವ ನನ್ನ ಐಕ ಮಕ್ಕಳು ಚೆನ್ನಾಗ ಬಕೊಂಡು ಹೋಗೋ ಕೊಡೋಣ ಇಲ್ಲಿ ಹಗ್ಗ ಕೊಡಕ್ಕೆ ಕೂತಾರ ನಗದೇವ್ರು ಲೇ ಯಾತಕ ವೈರು ಯಾತಕತ್ತೀನಿ ನೀನ್ ಯಾತಕ್ಕ ರೈಕಳಕತ್ತ ನೀವೇ ಬೇಡ ಬಿಡು ಚಿನ್ನು ಟಾನಿಗೂ ಪಾಲ್ ತಗತೀನಿ ಬಿಡು ನೋಡ ಹಗ್ಗ ತಗೋ ತೊಲಗಾಕ್ರಪ್ಪ ಅನ್ನು ತಗೋಬೇಕು ನನ್ನ ಪಾಲ್ ಮಾಡ್ಬಿಟ್ಟು ಅಂದ್ರೆ ಮಾಡ್ಬಿಟ್ಟು ಬರ್ಬೇಕು ಎಷ್ಟು ಇರ್ಲಿಲ್ಲ ಸದ್ಯಕ್ಕಿಲ್ಲ ದೇವೇಗೌಡ ಉಂಡಿ ಅಲ್ವಾ ಅಂತವ್ರು ಯಾರು ಇಲ್ಲ ಮಧ್ಯೆ ನೀವೇನಾರು ಇದ್ರೆ ನೀವೇ ಅವ್ರು ಅಂತ ತಿಳ್ಕೊಬೇಕಾಯ್ತ ಎದ್ರ ತಾನ್ ಪ್ರಾಬ್ಲಮ್ ಯಾಕಂದ್ರೆ ಟೈಮ್ ಸರಿ ಇಲ್ಲ ಈಗ ಮನ್ ಪೌರ್ಣಮಿ ಆಗದೆ ಈಚೆ ದೈಗಳು ಕಾಯ್ಕ ನಿಂತವೆ ನೀವ್ ಈಚೆ ಹೋದ್ರೆ ಅದರ್ಕ ಬಿಡ್ತಾವೆ ಯಾಕಂದ್ರೆ ಮೊನ್ನೆ ಅಲ್ವಪ್ಪ ಮೊನ್ನೆ ಗುಂಡ್ಲುಪೇಟೆ ಸೈಡ್ ಒಬ್ಬಳು ತಾಯಿ ಅರ್ಧಂ ಕತೆ ಕಳ್ಕೊಬಿಟ್ಟು ಬೆಳಿಗ್ಗೆ ಗಂಟೆ ಒಳಗೆ 6 ದಯ್ಯ ಹಿಡ್ಕೊಂಡಿತ್ತು 6 ಅಂದ್ರ 6 ಫುಲ್ಲು 1 ಹಾಫ್ ಅಂತ 3 ಎಮ್ಗಳು ಸೊತ್ತಾಗಿದ್ವಲ್ಲ 3 ಅಂದ್ರೆ ಕರ ಹಾಕಿತ್ತಲ್ಲ ಚಿಕ್ತು ಸತ್ಯವಂತರು ಯಾಕಂದ್ರೆ ಭಗವಂತನ ಕಾರ್ಯ ನಾವು 365 ನಿದ್ದೆ ಮಾಡ್ತೇವೆ 365 ಕತೆ ಕೇಳಕ್ಕಾಗಲ್ಲ ಕೇಳ್ತೀವಿ ಅಂದ್ರೆ ಈಗ ಕಾದರ್ ಮಾಡೋರೇ ಇದಾರೆ ದುಡ್ಡು ಕೊಟ್ರ ಅಪ್ಪ ಅಮ್ಮ ಇಬ್ರು ಮಾಡ್ತಿದ್ದಾರೆ ಒಂದಿನ ಬಿಡುವಿಲ್ದ ಮಾಡಕ್ಕೆ ಬೇಡ ಅಂದ್ರೆ ಭಗವಂತನ ಒಂದು ಸಾಕಾರ ನಾವೆಲ್ಲರೂ ಕೂಡ ಭಕ್ತಿಯಿಂದ ಸೇರಿದ್ದೇವೆ ಬೇಕಾದ್ರೆ ಮದ್ದೆಗಿದ್ದ ಔಷಧಿ ಒಣಸೋಬೇಕಾರೆ ಟೀ ಅಂತ ಕಣ ಈಗಿನ ಕಾದಲ್ಲಿ ಬೆಳೆಗಳಿಗೆ ಔಷಧಿ ಹೊಡ್ತೀವಿ ಜನಗಳ ಹೂಡಿದೆ ಉಂಟಾ ನೀವು ಎಷ್ಟು ಇಟ್ಟಿದ್ರೆ ಅಂತ ಲೆಕ್ಕ ಹಾಕೊಂಡು ಒಂದು 20 ಗೊಬ್ಬರ ಬಿಟ್ಬಿಡೋದು ಸ್ಟಾರ್ಟಿಂಗ್ ಮಧ್ಯ ಒಂದ್ ಟೈಮ್ ನೋಡ್ಕೊಂಡು ಉಪ್ಪು ಬೆಡಸ್ ಗೊಬ್ಬರ ಬಿಟ್ಬಿಡೋದು ಕೊನೆಗೆ ಕಳಿನ ಔಷಧಿ ಮುಲಗಿಸ್ಬಿಟ್ಟದಾಗ ನಮ್ಮೂರ್ದಿಕ್ ನಾವು ಹೋಯ್ತಾರೆ ಭಗವಂತನ ಒಂದು ಪುಣ್ಯ ನಾವೆಲ್ಲರೂ ಕೂಡ ಗಳಿಸೋಣ ಇಲ್ಲಿ ನಾರದ್ರ ಬಗ್ಗೆ ಹೇಳ್ತಾ ಇದ್ದೆ ಗಮನ ಕೊಡಿ ಕೈಲಾಸದಲ್ಲಿ ನಾರದ್ರ ಒಳಗಡೆ ಬಂದಾಗ ಶಿವ ಕೇಳಿದ ನಾರದ ಲೋಕದ ಸಮಾಚಾರವೇನು ಪರಮೇಶ್ವರ ಭೂಲೋಕದಲ್ಲಿ ಶಿವಭಕ್ತಿಯಲ್ಲಿ ಕ್ಷೀಣವಾಗಿ ರಕ್ಕಸರಾವಳಿ ತುಂಬ್ತಾ ಇದೆ ನಿನ್ನ ಅವತಾರ ಜಗತ್ತಿಗಾಗ್ಲಿಲ್ಲ ಅಂದ್ರೆ ಭೂಲೋಕವೆಲ್ಲ ಶಿವಭಕ್ತಿ ಇಲ್ಲದಂತೆ ರಾಕ್ಷಸರೇ ತುಂಬ ಹೋಗ್ತಾರೆಪ್ಪ ನಿನ್ನ ಅವತಾರ ಜಗತ್ತಿಗಾಗಬೇಕು ಉತ್ತರಾಜಮ ಶಿವದಾಸರಂತೆ ಈ ಪುಣ್ಯವಾದ ಕರ್ನಾಟಕ ರಾಜ್ಯದ ಉತ್ತರ ಭಾಗದಲ್ಲಿ ಇಂಗಳೇಶ್ವರ ಬಾಗೇವಾಡಿ ಎಂಬ ಸಾಮ್ರಾಜ್ಯದಲ್ಲಿ ಶೈವ ಬ್ರಾಹ್ಮಣರಾದ ಮಾದರ ಸಮಾಧಲಾಂಬಿಕೆರೆಂಬ ಸತಿಪತಿಗಳು ಗಂಡು ಸಂತಾನಕ್ಕೋಸ್ಕರವಾಗಿ 21 ದಿವಸಗಳಿಂದ ನಂದಿರೊಂಬಿ ರಥವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಮಕ್ಕಳ ಫಲ ಕರುಣಿಸಬೇಕು ಇದೇ ಪರಮಾತ್ಮನ ವರದಿ ಅಂತ ನಾರದರು ವರದಿ ಒಪ್ಪಿಸ್ತಾ ಇದ್ರಲ್ಲ ಕೈಲಾಸದ ಮತ್ತೊಂದು ದ್ವಾರ ಅಂದ್ರೆ ಮತ್ತೊಂದು ಬಾಗಿಲಲ್ಲಿ ನಂದೀಶ್ವರನನ್ನ ಒಳಗಡೆ ಬಿಡದೆ ದ್ವಾರಪಾಲಕರಾದ ದ್ರವಿಡ ಶಿಂಗಕೇಶಗಳು ತಡೆದು ಬಿಟ್ಟಿದ್ದಾರಂತೆ ಶಿವ ಬಂದ ಏನಿದೆ ಗಲಾಟೆ
ಆ ಪರಮೇಶ್ವರ, ಹೇಳಿ. ನಂದೀಶ್ವರ ಇಷ್ಟಲ್ಲಿ ಭೂಲೋಕದಲ್ಲಿ ಯಾರಿಗೆ ಕೊಟ್ಟು ಕೈಲಾಸಕ್ಕೆ ಭವಿಯಾಗಿ ಬಂದಿದ್ದೇನೆ. ಆಹಾ, ಅದಕ್ಕೆ ಅವನ ಒಳಗಡೆ ಬಿಡದೆ ತಡೆದಿದ್ದೇವೆ ಪರಮೇಶ್ವರ. ಎಂತ ಕೆಲಸ ಮಾಡಿದ್ರಿ. ನಂದೀಶ್ವರ ಅಂದ್ರೆ ಯಾರು? ದ್ವಿತೀಯ ಶಂಭು, ಎರಡನೇ ಈಶ್ವರ. ಅವನನ್ನ ಒಳಗಡೆ ಬಿಡದೆ ತಡೆದ್ರೆ ಇದು ಅಪಮಾನವಲ್ಲವೇ? ಅದೇನ್ ಪರಮೇಶ್ವರ, ಬೇರೆಯವರು ಲಿಂಗ ಇಲ್ಲದೆ ಒಳಗಡೆ ಬರಬಾರ್ದು, ಇಲ್ಲಿ ನಂದೀಶ್ವರ ಮಾತ್ರ ಬರ್ಬೋದಾ? ಅವನಿಗೆ ಅದೇ ಆದಂತ ಗೌರವ ಇದೆ ಕಡೆ. ಅದೇನ ಅವನಿಗೆ ಒಂದ್ ನ್ಯಾಯ, ಬೇರೆಯವ್ರಿಗೆ ಒಂದ್ ನ್ಯಾಯನ ಪರಮೇಶ್ವರ? ನೀವ್ ಹೇಳಿದ್ರು ಒಂದು ಅರ್ಥ ಇದೆ. ಆ, ಯಾಕಂದ್ರೆ ನ್ಯಾಯ ಅಂದ್ಮೇಲೆ ಎಲ್ರಿಗೂ ಒಂದೇ ತರ ಇರಬೇಕು. ನಂದೀಶ್ವರ ಬಾ, ಹೀಗೆ ಹೇಳು ಪರಮಾತ್ಮ. ಇಷ್ಟಲಿಂಗವನ್ನು ನೀನು ಕಳೆದುಕೊಂಡ್ರು ಮತ್ತೆ ಪಡೆಯಲು ನೀನು ಭೂಲೋಕಕ್ಕೆ ವಾಸಕ್ಕೆ ಹೋಗಬೇಕು. ಪರಮಾತ್ಮ, ನಾನು ಮತ್ತೆ ಭೂಲೋಕಕ್ಕೆ ಹೋಗಬೇಕಾ? ನಾನು ಹುಟ್ಟೋ ಸ್ಥಳ ಯಾವುದು? ನನ್ನ ಜನನಿ ಜನಕರಾರು? ನಾನು ಮಾಡಬೇಕಾದ ಕರ್ತವ್ಯವಾದರೂ ಏನು ಭಗವಂತ? ಅತ್ತ ನೋಡು ನಂದೀಶ್ವರ. ಕರ್ನಾಟಕ ರಾಜ್ಯದ ಉತ್ತರ ಭಾಗದಲ್ಲಿ ಬರ್ತಕ್ಕಂಥ ಇಂಗಳೇಶ್ವರ ಬಾಗೇವಾಡಿ ಎಂಬ ಸಾಮ್ರಾಜ್ಯದಲ್ಲಿ ಶೈವ ಬ್ರಾಹ್ಮಣರಾದ ಮಾನಸವಾದ ಲಾಭಿಕೆಯರು 21 ದಿವಸಗಳಿಂದ ನಂದಿರಂಪಿ ರಥವನ್ನು ಮಾಡ್ತಾ ಇದ್ದಾರೆ. ನಂದಿರಂಪಿ ರಥ ಅಂದ್ರೆ ಯಾರ ರಥ? ನಿನ್ನ ರಥ ಕಣಯ್ಯ. ಅವರ ಮಡಿದಲ್ಲಿ ಅಯೋನಿ ಜೊತೆಯಿಂದ ಹುಟ್ಟಿ ಬಸವ ಎಂಬ ನಾಮದಿಂದ ನಿನ್ನ 8 ವರ್ಷ ಬಾಲ್ಯಗಳನ್ನ ಅವರ ಮಡಿಲಲ್ಲಿ ಕಳೆದು ತದನಂತರ ಘಟಪ್ರಭಾ ಮಲಪ್ರಭಾ ನದಿಗಳು ಸೇರುವ ಕೂಡಲ ಸಂಗಮನಾಥ ಕ್ಷೇತ್ರಕ್ಕೆ ನೀನು ಬರಬೇಕು. ಅಲ್ಲಿ ಜಾತವೇದ ಮುನಿಗಳೆಂಬ ದೊಡ್ಡ ಕುಲಗಳಿಂದ ಸಕಲ ವಿದ್ಯೆಗಳಿಂದ ಕಲಿತು ವಿದ್ಯೆಗಳ ಜೊತೆಯಾಗಿ ಅನೇಕ ವಚನಗಳಿಂದ ರಚಿಸ್ತಾ ವಚನಗಳಿಗೆ ಕೂಡಲ ಸಂಗಮ ದೇವ ಎಂಬ ಅಂಕಿತ ನಾಮವನ್ನು ಬೆರೆಸ್ತಾ ಪ್ರಾಪ್ತ ವಯಸ್ಸಿನ ತನಕ ನೀನು ಅಲ್ಲಿ ಕಾಲ ಕಳೆಯಬೇಕು. ಪ್ರಾಪ್ತ ವಯಸ್ಸಿಗೆ ಅಲ್ಲಿಗೆ 30 ಯೋಜನೆಗಳು ದೂರವಿರುವಂತ ಮಂಗಳವಾಡ ಕಲ್ಯಾಣ ಪಟ್ಟಣಕ್ಕೆ ನೀನು ಬರಬೇಕು. ಅಲ್ಲಿ ಬಿಜ್ಜಲ ಬಲದೇವ ಮಂತ್ರಿ ಅಂತ ರಾಜ ಮಂತ್ರಿಗಳಿರ್ತಾರೆ. ಅವ್ರು ಯಾರು ಗೊತ್ತಾ? ಈಗ ನಿನ್ನ ಕೈಲಾಸದಲ್ಲಿ ಒಳಗಡೆ ಬಿಡದೆ ತಡೆದ್ರಲ್ಲ ಈ ದ್ವಾರಪಾಲಕರಾದ ದ್ರವಿಡ ಶಿಂಗಕೇಶಿಗಳು, ಅಲ್ಲಿ ಬಿಜ್ಜಲ ಬಲದೇವ ಮಂತ್ರಿ ಆಗಿಬಿಡ್ತಾರೆ. ನೋಡಿ ಯಾರೆಲ್ಲ ಹುಟ್ಟಿರೋದು ಅಂತ ಶಿವ ಆಜ್ಞೆ ಮಾಡ್ತಿರೋದು ಕೈಲಾಸದಲ್ಲಿ. ನನ್ನ ಕುಮಾರನಾಗಿರ್ತಕ್ಕಂಥ ವೀರಭದ್ರನೇ ವೀರ ಮಡಿವಾಳ ಮಾಚಣನಾಗುಡ್ತಾನೆ. ನನ್ನ ಕುಮಾರನಾಗಿರ್ತಕ್ಕಂಥ ಚನ್ನಬಸವಣ್ಣನೇ ಯಾವ ಷಣ್ಮುಖನೇ ಚನ್ನಬಸವಣ್ಣನಾಗುಡ್ತಾನೆ. ನನ್ನ ಪಾರ್ವತಿಯ ಸೂಕ್ಷ್ಮ ಸ್ವರೂಪವೇ ಗಂಗಾಂಬಿಕೆಯಾಗಿ, ನನ್ನ ಪಾರ್ವತಿಯ ಆತ್ಮ ಸ್ವರೂಪವೇ ನೀಲಾಂಬಿಕೆಯಾಗಿ ನಿನಗೆ ಗಾಂಧರ್ ರೀತಿಯಲ್ಲಿ ಇಬ್ಬರು ಹೆಂಡತಿಯರು ದೊರಕುತ್ತಾರೆ. ಬಸವನಾಗಿ ಬಸವೇಶ್ವರನಾಗಿ ನನ್ನ ಈ ಪುಣ್ಯವಾದ ಕಲ್ಯಾಣ ಪಟ್ಟಣಕ್ಕೆ ನಮ್ಮ ಪುಣ್ಯವಾದಂತ ಶಿವನ ಕೈಲಾಸದಿಂದ ಬರುವಂತ ಲಕ್ಷದ ಮೇಲೆ ಕೋಟಿ ಶಿವಗಣಗಳಿಗೆ ನಿತ್ಯ ದಾಸೋಹ ಇಕ್ಕುವ ಮಹಾ ದೊಡ್ಡ ದಾಸೋಹ ಮಠವನ್ನು ನೀ ಕಟ್ಟುವೆ. ಆ ಪುಣ್ಯವಾದ ಮಠಕ್ಕೆ ಇದೇ ಕೈಲಾಸದಿಂದ ಭಕ್ತರು ಬರ್ತಾರೆ ನಿನ್ನೆ ದಾಸೋಹಕ್ಕೆ. ಅಷ್ಟೇ ಅಲ್ಲದೆ ಜಾತಿಗೊಬ್ಬ ಶರಣನೆಂಬಂತ ಭೇದ ಭಾವವನ್ನು ತೋರದೆ ಎಲ್ಲರಲ್ಲೂ ಕೂಡ ಅನುಭವವುಳ್ಳಂತ ವಚನಗಳನ್ನು ರಚಿಸುವಂತ ಮಹಾಪುಣ್ಯವಾದಂತ ಅನುಭವ ಮಂಟಪವನ್ನು ರಚಿಸಿ ಶರಣ ತತ್ವವನ್ನು ಬೋಧನೆ ಮಾಡುವ ಜಗತ್ತಿಗೆ ಬಸವನಾಗಿ ಬಸವೇಶ್ವರನಾಗಿ ಜಗಜ್ಯೋತಿ ಬಸವೇಶ್ವರ ಎಂಬ ಬಿರುದಾಂಕಿತರು ಪಡೆದು ಕೈಲಾಸಕ್ಕೆ ಹಿಂತಿರುಗಿ ಬಾಕಂದ. ಹೋಗು ಯಶೋವಂತನಾಗಿ ಬಾ ಅಂತ ಶಿವನಾಜ್ಞೆ ಮಾಡ್ದ. ನೋಡಿ, ಇನ್ನೇನು ಭೂಲೋಕಕ್ಕೆ ಅವತಾರ ಎತ್ತಕ್ಕೆ ಹೋಗ್ಬೇಕಾಗಿತ್ತು ನಂದೀಶ್ವರ. ಹೋಗುತ್ತಿದ್ದ ನಂದಿಯನ್ನ ಮತ್ತೆ ಶಿವ ಕರೀತಾನೆ, ನಿಲ್ಲು ನಂದೀಶ್ವರ. ಭೂಲೋಕದ ಕಲ್ಯಾಣ ಪಟ್ಟಣದ ಲಕ್ಷದ ಮೇಲೆ 96,000 ಜನ ಕೂಟ ಇಟ್ಕೊಂಡು ನಿನ್ನ ಮನಸ್ಸಿನಲ್ಲಿ ಶರಣರ ಬಗ್ಗೆ ತಾತ್ಸಾರ ಮನೋಭಾವನೆ ಅನ್ನೋದು ಬಂದ್ರೆ ನಿನ್ನನ್ನು ಪರೀಕ್ಷೆ ಮಾಡಲು ಕೈಲಾಸವಾಸನಾದ ನಾನೂ ಬರಲ್ಲ, ವೈಕುಂಠಾಧಿಪತಿಯಾದ ಶ್ರೀಮನ್ ನಾರಾಯಣನೂ ಬರಲ್ಲ, ಸತ್ಯಲೋಕಾಧಿಪತಿಯಾದ ಚತುರ್ಮುಖ ಬ್ರಹ್ಮನೂ ಬರಲ್ಲ. ನಿನ್ನನ್ನು ಪರೀಕ್ಷೆ ಮಾಡಲು ಯಾರು ಬರ್ತಾರೆ ಗೊತ್ತಾ? ತ್ರಿಮೂರ್ತಿಗಳಿಗಿಂತಲೂ ಹಿರಿಯರಾದಂತ ತಂದ ಧರ್ಮಗುರು ಪರಂ ಜ್ಯೋತಿರು ಬರ್ತಾರೆ ನೀ ಕಟ್ಟುವ ಕಲ್ಯಾಣ ಪಟ್ಟಣಕ್ಕೆ. ಎಚ್ಚರ ಎಚ್ಚರ ನಂದಿ ಎಚ್ಚರ ಅಂತ ಶಿವನಾಜ್ಞೆ ಮಾಡ್ದ. ನಮ್ಮ ಈಗಿನ ಕಾಲದಲ್ಲಿ ಹೆಂಗ್ ಮಾಡ್ಬಿಡ್ತಾರೆ ಅಂದ್ರೆ, ಪರಂ ಜ್ಯೋತಿಯವರ ಕತೆ ಅಂದ್ರೆ ಕಲ್ಯಾಣ ಪಟ್ಟಣದಿಂದ ಮುಂದೆ ತಗೊಬಿಡ್ತಾರೆ. ಆದ್ರೆ ಕಲ್ಯಾಣ ಪಟ್ಟಕ್ಕೆ ಹೇಗೆ ಬಂದರು ಅನ್ನೋದು ಬಹಳ ಮುಖ್ಯವಾದದ್ದು. ಯಾರು? ತಂದ ಧರ್ಮಗುರು ಪರಂ ಜ್ಯೋತಿರವರು, ಮಂಟೇ ಸ್ವಾಮಿರವರು. ಬಸವಣ್ಣವ್ರು ಕಟ್ಟುವ ಕಲ್ಯಾಣ ಪಟ್ಟಣಕ್ಕೆ ಅವರನ್ನ ಪರೀಕ್ಷೆ ಮಾಡುವ ನೆಪದಲ್ಲಿ ಭೂಲೋಕಕ್ಕೆ ಬಂದು ಮುಂದೆ ಬಪ್ಪೇಗೌಡನಪುರ ಅಂತ ಪುಣ್ಯಕ್ಷೇತ್ರಗಳನ್ನು ಸುತ್ತಾಡಿ ಶರಣ ತತ್ವವನ್ನು ಬೋಧನೆ ಮಾಡೋದು ಮಂಟೇ ಸ್ವಾಮಿರವರು. ಕೆಲವರು ಕತೆನ ಕಲ್ಯಾಣ ಪಟ್ಟಣ ಆದ್ಮೇಲೆ ತಕೊಂಡ್ಬಿಡ್ತಾರೆ, ಅಲ್ಲಿಂದ ಸ್ಟಾರ್ಟ್ ಅಂತಾರೆ. ತಪ್ಪು. ಮೂಲ ಕೈಲಾಸದಿಂದ ಬರೋದು ಇದು ಕತೆ. ನಂದೀಶ್ವರನ ಅಂದ್ರೆ ಬಸವೇಶ್ವರನ ಕತೆ ಪ್ರಾರಂಭವಾಗಿ ನಂತರ ಪರಂಜ್ಯೋತಿರು ಬಂದು ಕೊನೆ ಸಿದ್ದಪ್ಪಾಜರ ಅಂತ್ಯವಾಗೋ ಕತೆ. 3 ಕತೆ ಕೇಳಗಟ್ಟು ಸುಮ್ ಕೂತಿರ್ಬೇಕು. ಈಗ ಮಧ್ಯೆ ಎದ್ದು ಬಿಟ್ರಿಯೋ ಅಯ್ಯಯ್ಯೋ ಬೇಡ, ಸುಮ್ಮನೆ ಕೂತಿರ್ತಾರೆ. ಯಾಕಂದ್ರೆ ನಿಮಗೆ ಮಧ್ಯಗಿದ್ದ ವ್ಯವಸ್ಥೆ ಅದ ಅಂತ ಹೇಳದ್ನಲ್ಲ, ಏನೆಲ್ಲರಿಗೂ ಮಧ್ಯ ಔಷಧಿ ಹೊಡೆದು ಬಿಟ್ರೆ ನಮ್ಮ ವ್ಯವಹಾರನೇ ಪಾಸ್ ಆಗೋಯ್ತು ಆಮೇಲೆ. ಯಾಕೆಂದ್ರೆ ಭಗವಂತನ ಒಂದು ಪುಣ್ಯ. ನಾಳೆ ಬಂದ್ ಕತೆ ಕೇಳ್ತೀವಿ ಅಂದ್ರೆ ಕೇಳಕ್ಕಾದ್ದ, ಕೇಳ್ತೀವಿ ಅಂದ್ರೆ ನಾವು ನಿಂತ್ಗಡ್ಕ ಪುನಃ ಬರಕ್ಕಾದ್ದ, ಜಾತಿಕ ಮಾಡಕ್ಕೆ ಬೀಳ್ದೆ. ಭಗವಂತನ ಒಂದು ಪುಣ್ಯ ಸಿಕ್ಕಿರೋ ಅವಕಾಶದಲ್ಲಿ ನಾವೆಲ್ಲರೂ ಕೂಡ ಭಗವಂತನ ಒಂದು ಹಬೆಯನ್ನು ಪಡೆಯುವಂತಹದ್ದು. ಅಲ್ಲಿ ಪರಮಾತ್ಮನ ಆಜ್ಞೆ ಆಯ್ತು, ಇಲ್ಲಿ ಭೂಲೋಕಕ್ಕೆ ಭಗವಂತನ ಅವತಾರವಾಗುವಂತ ಸಮಯ ನೋಡಿ. ಈ ಸಂದರ್ಭದಲ್ಲಿ ನಮ್ಮ ರಾಜಾಚಾರ್ಯರವರ ಒಂದು ಕೊಂಡಾಡುವಂತ ಗೀತೆ ನಾನು. ದೇವೇಗೌಡನ ಬಳಿ ಗ್ರಾಮದಲ್ಲಿ ಬಾಳಿ ಯಶೋದಮ್ಮ ಪುಟ್ಟಾಚಾರ್ಯರವರಿಗೆ ಮಗನಾಗಿ ಜನಿಸಿದ ರಾಜಾಚಾರ್ಯರವರೇ.
ಇಂದು ಎಲ್ಲರ ಬಿಟ್ಟು ಹೋದಿರಾ ಸ್ವಾಮಿ, ಮನೆಗೆ ದುಃಖವ ತಂದಿಟ್ಟು ಹೋದಿರಾ ರಾಜಾಚಾರಿರವರೇ. ಅಯ್ಯ ಅಯ್ಯ, ನಿಮಗೆ ಕೋಟಿ ನಮನಗಳು ಸ್ವಾಮಿ. ನಾಲ್ಕು ಜನರ ಹೆಗಲಿನಲ್ಲಿ ದೇವೇಗೌಡನ ಉಂಡಿ ಗ್ರಾಮದಲ್ಲಿ, ನಾಲ್ಕು ಜನರ ಹೆಗಲಿನಲ್ಲಿ ದೇವೇಗೌಡನ ಉಂಡಿ ಗ್ರಾಮದಲ್ಲಿ, ಯಾರ ದವ್ವ ಮೆರವಣಿಗೆ ನಮ್ಮ ರಾಜಾಚಾರಿರವರ ಕೊನೆಗಳಿಗೆ, ಯಾರ ತಪ್ಪ ಮೆರವಣಿಗೆ ನಮ್ಮ ರಾಜಾಚಾರಿರವರ ಕೊನೆಗಳಿಗೆ. ನಾಲ್ಕು ಜನರ ಹೆಗಲಿನಲ್ಲಿ ಅಯ್ಯೋ ಹೂವಿನ ಮೆರವಣಿಗೆ ಮೆಲ್ಲಗೆ ಜಾರಿದು ಊರೊಳಗೆ, ಮಲ್ಲಿಗೆ ಹೂವಿನ ಮೆರವಣಿಗೆ ಮೆಲ್ಲಗೆ ಜಾರಿದು ಊರೊಳಗೆ, ರಾಜಾಚಾರಿರವರ ಮನೆ ದೀಪ ಹರಿವೋಯಿತಲ್ಲೋ ಓ ಶಿವನೇ, ರಾಜಾಚಾರಿರವರ ಮನೆ ದೀಪ ಹರಿವೋಯಿತಲ್ಲೋ ಓ ಶಿವನೇ. ನಾಲ್ಕು ಜನರ ಹೆಗಲಿನಲ್ಲಿ ದೇವೇಗೌಡನ ಉಂಡಿ ಗ್ರಾಮದಲ್ಲಿ, ಬಳಗವೆಲ್ಲ ಬಂದವರೇ ಬಹಳ ದುಃಖವನ್ನು ಪಟ್ಟವರೇ, ರಾಜಾಚಾರ್ಯರು ನಿಮ್ಮ ಬಂಧು ಬಳಗವೆಲ್ಲ ಬಂದವರೇ ಬಹಳ ದುಃಖವನ್ನು ಪಟ್ಟವರೇ, ಹಾಲು ತುಪ್ಪವನ್ನು ಎರೆದವರೇ ದುಃಖದ ಹೊಳೆಯನ್ನು ಹರಿಸವರೇ, ಹಾಲು ತುಪ್ಪವನ್ನು ಎರೆದವರೇ ದುಃಖದ ಹೊಳೆಯನ್ನು ಹರಿಸವರೇ. ನಾಲ್ಕು ಜನರ ಹೆಗಲಿನಲ್ಲಿ ದೇವೇಗೌಡನ ಉಂಡಿ ಗ್ರಾಮದಲ್ಲಿ, ಬಿದಿರು ಪಲ್ಲಕ್ಕಿ ಮೆರವಣಿಗೆ ಮರಳಿ ಮಾರದು ಊರೊಳಗೆ, ಶ್ರೀಮಾನ್ ರಾಜಾಚಾರ್ಯರವರೇ ಅಯ್ಯ ಸ್ವಾಮಿ. ಬಿದಿರು ಪಲ್ಲಕ್ಕಿ ಮೆರವಣಿಗೆ ಮರಳಿ ಮಾರದು ಊರೊಳಗೆ, ಸೇರಿತು ಏಳೂರಿನ ಜನವು
ನಿಮ್ಮಯ ಅಂತಿಮ ಕಾರ್ಯಕ್ಕೆ ಸೇರಿತು 7 ದಿನ ಜನವು ನಿಮ್ಮಯ ಅಂತಿಮ ಕಾರ್ಯಕ್ಕೆ 4 ಜನರ ಹೆಗಲಿನಲ್ಲಿ ದೇವೇಗೌಡನ ಉಂಡಿ ಗ್ರಾಮದಲ್ಲಿ ಯಾರದವ್ವ ಮೆರವಣಿಗೆ ನಮ್ಮ ರಾಜಾಚಾರ್ಯರವರ ಕೊನೆಗಳಿಗೆ ಯಾರದಪ್ಪ ಮೆರವಣಿಗೆ ನಮ್ಮ ರಾಜಾಚಾರ್ಯರವರ ಕೊನೆಗಳಿಗೆ 4 ಜನರ ಹೆಗಲಿನಲ್ಲಿ ಅಯ್ಯೋ ಬರಲಾರದ ಊರನ್ನು ಸೇರಿದಿರ ಶ್ರೀಮಾನ್ ರಾಜಾಚಾರ್ಯರವರೇ ಅಯ್ಯ ಸ್ವಾಮಿ. ಸಾವು ಯಾರನ್ನು ಕೂಡ ಬಿಟ್ಟಿದ್ದಲ್ಲ. ಹುಟ್ಟಿದ ಮನುಷ್ಯ ಒಂದಲ್ಲ ಒಂದು ದಿನ ಜಗತ್ತನ್ನು ಬಿಟ್ಟು ಹೋಗ್ಲೇಬೇಕು. ಯಾರು ಈ ದಿನ ತಪ್ಪಿಸ್ಕೊಳಕ್ಕಾಗಲ್ಲ. ಇವತ್ತು ಅವ್ರು ಹೋಗಿದೀವಿ ಅಂತ ನಾವು ದುಃಖದಲ್ಲಿದ್ದೀವಿ ನಿಜ, ಆದ್ರೆ ನಮಗೂ ಆ ದಿನ ಅನ್ನೋದು ಬಂದೇ ಬರುತ್ತಲ್ಲ, ಅದನ್ನ ಯಾರು ತಪ್ಪಿಸ್ಕೊಳಕ್ಕಾಗತ್ತೆ? ಖಂಡಿತವಾಗ್ಲಿಲ್ಲ. ಹುಟ್ಟಿದ ಮನುಷ್ಯ ಒಂದಲ್ಲ ಒಂದು ದಿನ ಜಗತ್ತನ್ನು ಬಿಟ್ಟು ಹೋಗಲೇಬೇಕು. ಆದರೆ ಹೋಗುವ ಸಂದರ್ಭದಲ್ಲೂ ಒಂದು ಪುಣ್ಯವನ್ನು ಕಲ್ಪಿಸ್ಕೊಳ್ಳೋರು ಕೆಲವರು ಮಾತ್ರ. ಆ ಕೆಲವರಲ್ಲಿ ನಮ್ಮ ರಾಜಾಚಾರ್ಯರವರು ಕೂಡ ಒಬ್ರು. ಸಾವು ಯಾವ ರೂಪದಲ್ಲಿ, ಯಾವ ಕ್ಷಣದಲ್ಲಿ, ಯಾವಾಗ ಏನಾಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಅದು ಬಂದ ಮೇಲೆ ನಾವು ಯಾರು ಏನನ್ನು ತಪ್ಪಿಸ್ಕೊಳಕ್ಕಾಗಲ್ಲ. ಯಾಕೆಂದ್ರೆ ಅವರ ಸಾವಿನ ದುಃಖದಲ್ಲಿ ನಾವಿದ್ದೀವಿ. ಮೊನ್ನೆ ತಾನೇ 88 ವರ್ಷ ಬದುಕಿದಂತ ಹೆಸರಾಂತ ಗಾಯಕಿ ಆದಂತ ಎಸ್ ಜಾನಕಮ್ಮನವರೇ ಸತ್ತೋದ್ರು. 111 ವರ್ಷ ಬದುಕಿದಂತ ಸಿದ್ಧಗಂಗಾ ಶ್ರೀಗಳವರೇ ಪ್ರಾಣ ಬಿಟ್ಟುಬಿಟ್ರು. 48,000 ಗೀತೆಗಳಿಗೂ ಹೆಚ್ಚು ಹಾಡಿದಂತ ತಾಯಿ ಜಾನಕಮ್ಮನವರು ಸುಮಾರು 60 ವರ್ಷಗಳ ಕಾಲ ಗಾಯನದಲ್ಲೇ ತಮ್ಮ ಜೀವನವನ್ನು ಮುಡುಪಾಗಿಟ್ಟವರು. ಅಂಥವ್ರನ್ನೇ ಸಾವು ಬಿಡ್ಲಿಲ್ಲ. ಮಾಮೂಲಿ ವ್ಯಕ್ತಿಗಳಾದ ನಾವು ನೀವು ಯಾವ ಲೆಕ್ಕ? ಹುಟ್ಟಿದ ದಿನನೇ ಮರಣದ ಅಂಕೆಯನ್ನು ಬೆನ್ನ ಮೇಲೆ ಬರೆದು ಬಿಟ್ಟಿರ್ತಾನೆ ಪರಮಾತ್ಮ. ಆ ದಿನ ಬಂದಾಗ ನಾವು CM ಮೀಟಿಂಗ್ಲೇ ವೈಭೋಗದಲ್ಲೇ ಕೂತಿದ್ರು ಎಲ್ಲ ಬಿಟ್ಟು ಹೋಗ್ತಾ ಇರಬೇಕು. ಕೆಲವರು ಹೇಳ್ತಾರೆ, ಬಾಳಿ ಬದುಕಬೇಕಾದಂಥ ವ್ಯಕ್ತಿ ಇನ್ನೂ ಸ್ವಲ್ಪ ದಿನ ಇರಬೇಕಾಯ್ತು ಗಣೇಯ, ಅತಿ ಬೇಗ ಬಿಟ್ಟು ಹೊಟ್ಟಾದ ಅಂತಾರಲ್ಲ, ಅದೊಂದೇ ಕೊನೆಗೆ ಉಳಿಯೋದು ನಮ್ಮ ಜೀವನದಲ್ಲಿ. ಇವತ್ತು ನಮ್ಮ ರಾಜಾಚಾರ್ಯರು ನಮ್ಮ ಜೊತೆಗಿಲ್ಲ. ಕೋಟಿ ಕೊಡ್ತೀವಂದ್ರೂ ನಾವು ಇವತ್ತು ಅವ್ರನ್ನ ಮತ್ತೆ ತರಕ್ಕಾಗಲ್ಲ. ಜೀವನದಲ್ಲಿ ಎಷ್ಟು ದಿನ ಬದುಕಿರ್ತೀವೋ, ಏನು ಗಳಿಸ್ತೀವೋ ಅದೇ ಶಾಶ್ವತ, ಅದೇ ನಮಗೆ ನೆನಪು. ಆ ಮಹಾನುಭಾಕ್ತ ವ್ಯಕ್ತಿ ಬದುಕಿದಂಥ ಕೆಲವು ದಿನಗಳು, ನಮ್ಮ ಜೊತೆಯಾಗಿ ಒಡನಾಟದಲ್ಲಿ ಬದುಕಿದ ಕೆಲವು ಜೀವನಗಳು, ಸಮಯಗಳು, ಅದೇ ನೆನಪು, ಅದೇ ಶಾಶ್ವತ. ಅದು ಯಾವತ್ತೂ ಕಣ್ಮರಿ ಆಗಲ್ಲ, ನಮ್ಮಿಂದ ದೂರವೂ ಆಗಲ್ಲ. ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ ಅಂತ ದೊಡ್ಡವರು ಹೇಳುವ ಹಾಗೆ, ವ್ಯಕ್ತಿ ನಮ್ಮ ಜೊತೆಗಿಲ್ಲ, ವ್ಯಕ್ತಿತ್ವ ಅವರದು ಜೊತೆಯಾಗಿ ಶಾಶ್ವತ ನಮ್ಮ ಜೊತೆಗಿರುತ್ತೆ. ಅದು ಯಾವತ್ತೂ ಕಣ್ಮರೆ ಆಗಲ್ಲ. ಇಷ್ಟೊತ್ತು ರಾತ್ರಿ ಒಬ್ಬ ವ್ಯಕ್ತಿನ ನಾವು ನೆನೆಸ್ಕೊಂಡು ಒಂದು ಕಾರ್ಯ ನಡೆಸ್ತಾ ಇದೀವಿ ಅಂದ್ರೆ ಆ ವ್ಯಕ್ತಿ ಸಂಪಾದನೆ ಮಾಡಿದ ಪುಣ್ಯ. ಯಾಕೆಂದ್ರೆ ನಾನೀಗ ಒಂದು ಉದಾಹರಣೆ ಕೊಟ್ಟೆ ಸಾವುಗಳ ಬಗ್ಗೆ. SP ಬಾಲಸುಬ್ರಹ್ಮಣ್ಯ ಅವರಂತ ಮಹಾ ಗಾಯಕರು ಕೊರೋನಾ ರೋಗದ ಮಧ್ಯದಲ್ಲೇ ಅವರು ನಮ್ಮನ್ನು ಪ್ರಾಣ ಬಿಟ್ಟುಬಿಟ್ರು. ಅಂತಹ ವ್ಯಕ್ತಿನ ನಾವು ಉಳಿಸ್ಕೊಳಕ್ಕಾಗ್ಲಿಲ್ಲ. ಸಿದ್ಧಗಂಗಾ ಶ್ರೀಗಳನ್ನು ಉಳಿಸ್ಕೊಳಕ್ಕಾಗ್ಲಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರು ಉಳಿಸ್ಕೊಳಕ್ಕಾಗ್ಲಿಲ್ಲ. ಯಾರು ಬೇಡ, ಕೇವಲ 46 ವರ್ಷ ಬದುಕಿದಂತ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರನ್ನ ನಾವು ಉಳಿಸ್ಕೊಳಕ್ಕಾಗ್ಲಿಲ್ಲ. ಯಾಕೆ? ಅವ್ರಿಗೆ ಏನಾದ್ರು ಅನಾರೋಗ್ಯ ಇತ್ತಾ, ಏನಾದ್ರು ರೋಗ ಇತ್ತಾ, ಇಲ್ಲ ವಯಸ್ಸಾಗಿತ್ತಾ, ಏನಾದ್ರು ಒಂದು ಸಮಸ್ಯೆ ಇತ್ತಾ? ಖಂಡಿತವಾಗ್ಲಿಲ್ಲ. ಇಡೀ ಪ್ರಪಂಚದಲ್ಲೇ ಒಳ್ಳೆ ಆರೋಗ್ಯನ ಹತೋಟಿಲಿಟ್ಟುಕೊಂಡಿದ್ದ ವ್ಯಕ್ತಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರು. ಒಳ್ಳೆ ವ್ಯಾಯಾಮವಾಗಲಿ, ಆರೋಗ್ಯನ ಒಳ್ಳೆ ಚೇತನವಾಗಲಿ ಬಹಳ ಒಂದು ಜಾಗರೂಕತೆಯಾಗಿ ಇಟ್ಟುಕೊಂಡಿದ್ದ ವ್ಯಕ್ತಿ ನಮ್ಮ ಪುನೀತ್ ಅಣ್ಣನವರು. ಅಂಥವ್ರನ್ನೇ ಸಾವು ಬಿಡಲಿಲ್ಲ. ಮಾಮೂಲಿ ವ್ಯಕ್ತಿಗಳಾದ ನಾವು ಯಾವ ಲೆಕ್ಕ? ಜೀವನದಲ್ಲಿ ಎಷ್ಟು ದಿನ ಬದುಕ್ತೀವಿ ಅನ್ನೋದು ಲೆಕ್ಕಾಚಾರ ಅಲ್ಲ, ಎಷ್ಟು ದಿನ ಬದುಕಿ ನಾವೇನನ್ನು ಗಳಿಸಿ ಹೋದು ಅನ್ನೋದು ಬಹಳ ಮುಖ್ಯ. ಇವತ್ತಂತ ಹೇಳಿಕೆಯನ್ನು ಪಡೆದು ಹೋಗ್ತಾವ್ರೆ ನಮ್ಮ ರಾಜಾಚಾರ್ಯರು. ನಾನು ಕತೆ ಮೊಟ್ಟ ಮೊದಲು ಹೇಳಿದೆ, ನಮ್ಮ ತಬಲವಾದ ನುಡಿಸ್ತಿರೋರು ಒಂದು ಪ್ರಾಣಿ ಚರ್ಮ, ಅದು ಬದುಕಿದ್ರು ಬೆಲೆ, ಸತ್ರು ಬೆಲೆ, ಅದನ್ನ ದೇವರು ಅಂತ ಪೂಜೆ ಮಾಡಿ ಇವತ್ತು ಕತೆ ಬಳಸ್ಕೊತಾ ಇದೀವಿ. ಯಾವ್ದನ್ನ? ಒಂದು ಪ್ರಾಣಿ ಚರ್ಮನ. ಈ ಮನುಷ್ಯ ಅನ್ನೋನು ಕೋಟಿ ಕೋಟಿ ಬೆಲೆ ಬಾಳ್ಲಿ, ಜೀವದಲ್ಲಿ ಜೀವ ಇರೋ ತನಕ ಮಾತ್ರ ಬೆಲೆ. ಸತ್ತ ಮೇಲೆ 3 ಕಾಸ್ಕೋ ಬೆಲೆ ಇಲ್ಲ ಈ ದೇಹ. ಸತ್ತಾಗ 1 ದಿನ ಇಟ್ಕೋಬಹುದು, 2 ದಿನ ಇಟ್ಕೋಬಹುದು, ಅಬಾಬಾ ಅಂದ್ರೆ ಔಷಧಿ ಹೊಡೆದು 3 ದಿನ ಇಟ್ಕೋಬಹುದು. 4ನೇ ದಿನಕ್ಕೆ ಹತ್ರಕ್ಕೆ ಹೋಗಕ್ಕಾಗಲ್ಲ, ಅಷ್ಟು ದುರ್ವಾಸನೆ ಹೊಡೆಯುತ್ತದೆ. 5ನೇ ದಿನಕ್ಕೆ ಹುಳಗಳೇ ಮೇಯ್ಕೊಂಡ್ಬಿಡುತ್ತೆ ದೇಹನ. ಇನ್ನು ಯಾತಕ್ಕೆ ಬೇಕು ಈ ಜೀವನ? ಎಷ್ಟೇ ಬೆಲೆ ಬಾಳ್ತಿದ್ರು ವ್ಯಕ್ತಿ ಜೀವದಲ್ಲಿ ಜೀವ ಇರೋ ತನಕ ಮಾತ್ರ. ನೀವು ಎಲ್ಲೇ ಗಮನಿಸಿ, ವ್ಯಕ್ತಿ ಜೀವನದಲ್ಲಿ ಜೀವ ಇರೋ ತನಕ ಅವನ ಹೆಸರಿಡಿದು ಕರೀತಾರೆ.
ಸತ್ ಮೇಲೆ ಅವನ ಹೆಸರನ್ನು ಕರೆದು ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ. ಏನಂತ ಕರೀತಾರೆ? ಎಣ, ಬಾಡಿ, ದೇಹ. ಆಮೇಲೆ ಬಾಡಿ ಅಲ್ಲಿಗೆ ಬರುತ್ತಾ ಇಲ್ಲಿಗೆ ಬರುತ್ತಾ ಅಂತಾರೆ ಹೊರತು ಅವನ ಹೆಸರು ಹಿಡಿದು ಅವನ ದೇಹ ಅಲ್ಲಿ ಬರುತ್ತಾ ಇಲ್ಲಿ ಬರುತ್ತಾ ಅಂತ ಕೇಳಲ್ಲ. ಹೆಸರು ಯಾವಾಗ ಮೊನ್ನೆ ಆಗುತ್ತೋ, ವ್ಯಕ್ತಿ ಯಾವ ಸಾವನ್ನಪ್ತಾನೋ ಅವನ ಹೆಸರು ಕರೆಯೋದನ್ನು ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ. ನಾವು ತಿಳ್ಕೋಬೇಕಾದದ್ದು ಅಷ್ಟೇ, ಬದುಕಿರುವ ತನಕ ನಮ್ಮ ಮಾತು ಜೀವನ. ಅದಕ್ಕೆ ನಮ್ಮ ಸಿ ಅಶ್ವಥ್ರವರು ಒಂದು ಗೀತೆಯಲ್ಲಿ ಸಾರ್ತಾರೆ, ಮಾನವ ಯಾವುದು ನಮ್ಮದಲ್ಲ, ಭಗವಂತನ ಮುಂದೆ ನಮ್ಮದೇನು ಇಲ್ಲ ಅನ್ನೋದಕ್ಕೆ ಈ ಗೀತೆ ಅರ್ಥ ತಿಳ್ಕೊಂಡು ಒಳಿತು ಮಾಡು ಮನುಜ, ನೀನಿರೋದು 3 ದಿವಸ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಎಣ ಹನ್ನುತ್ತಾರ, ಮಣ್ಣಾಗ ಬೀಳುತ್ತಾರ, ಚಟ್ಟ ಕಟ್ಟುತ್ತಾರ, ಇಲ್ಲ ಸುಟ್ಟು ಹಾಕುತ್ತಾರ. ನೀನಿರುವುದು 3 ದಿವಸ, ಒಳಿತು ಮಾಡು ಮನುಜ, ನೀನಿರುವುದು 3 ದಿವಸ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಎಣ್ಣ ಹನ್ನುತ್ತಾರ, ಮಣ್ಣಾಗ ಬೀಳುತ್ತಾರ, ಚಟ್ಟ ಕಟ್ಟುತ್ತಾರ, ಇಲ್ಲ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನುಜ, ನೀನಿರುವುದು 3 ದಿವಸ, ಒಳಿತು ಮಾಡು ಮನುಜ, ನೀನಿರುವುದು 3 ದಿವಸ. ಸಂತೆ ನಗುತ್ತ ಮಾಡಬೇಕು, 3 ದಿನದ ಸಂತೆ ನಗುತ್ತ ಮಾಡಬೇಕು, ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು, ಈ ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು, ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಹಳ್ಳಿ, ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಹಳ್ಳಿ, ಸತ್ತಮ್ಯಾಗು ನಿನಗೆ ಹೆಸರು ಉಂಟು ಇಲ್ಲಿ, ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗ, ಮೇಲೆ ಹೋಗಬೇಕು ನಮ್ಮ ಸ್ವಂತ ಮನೆಯಾಗ, ಬರಲು ಏನು ತಂದೆ ನಿನ್ನ ಬರಲು ಏನು ಇಲ್ಲೇ, ಒಳಿತು ಮಾಡು ಮನುಜ, ನೀನಿರುವುದು 3 ದಿವಸ, ಒಳಿತು ಮಾಡು ಮನುಜ, ನೀನಿರುವುದು 3 ದಿವಸ. ಸ್ವರ್ಗ ನರಕವೆಲ್ಲ ಮೇಲಿಲ್ಲ ಕೇಳ ಜನಕ, ಸ್ವರ್ಗ ನರಕವೆಲ್ಲ ಮೇಲಿಲ್ಲ ಕೇಳೋ ಜನಕ, ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ, ನಾವು ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ, ನಾನು ನಾನು ಎಂದು ಮೆರೆಯಬೇಡ ಮೂಡ, ನಾನು ಎಂದು ಮೆರೆಯಬೇಡ ಮೂಡ, ನಾನು ಎಂಬುದು ಮಣ್ಣು ಮರೆತು ಹೋಗಬ್ಯಾಡ, ದ್ವೇಷವೆಂಬ ವಿಷವ ಕುಡಿಯಬೇಡ ಮೂಡ, ಪ್ರೀತಿ ಅಮೃತವ ಒಮ್ಮೆ ಸವಿದು ನೋಡ, ಮನುಜನಾಗಿ ಬಾಳ ಅದುವೇ ಸ್ವರ್ಗ ಕಾಣ ಕೇಳ, ಒಳಿತು ಮಾಡು ಮನುಜ, ನೀನಿರುವುದು 3 ದಿವಸ, ಒಳಿತು ಮಾಡು ಮನುಜ, ನೀನಿರುವುದು 3 ದಿವಸ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಎಣ್ಣ ಹನ್ನುತ್ತಾರ, ಮಣ್ಣಾಗ ಬೀಳುತ್ತಾರ,
ಚಟ್ಟ ಕಟ್ಟುತ್ತಾರ ಇಲ್ಲ ಸುಟ್ಟು ಹಾಕುತ್ತಾರ ಒಳಿತು ಮಾಡು ಮನುಜ ನೀನಿರುವುದು 3 ದಿವಸ ಒಳಿತು ಮಾಡು ಮನುಜ ನೀನಿರುವುದು 3 ದಿವಸ ನೀನಿರುವುದು 3 ದಿವಸ ನೀನಿರುವುದು 3 ದಿವಸ ನಿಮಗೆಲ್ಲ ಆಗ್ಲೇ ಟೀ ಬಂತಪ್ಪ ಇನ್ನೇನಪ್ಪ ನಿಮ್ಮೆಲ್ರಿಗೂ ಬೆಳ್ಳಿ ಲೋಟದಲ್ಲೇ ಕೊಡ್ತಾರೆ ನೀವೇ ಲೋಟ ವಾಪಸ್ ಕೊಡ್ಬೇಡಿ ನೀವು ಮಡಿಗೆ ಹೋಗಿ ಭಗವಂತ ಒಳ್ಳೇದು ಮಾಡ್ಲಿ ಅತ್ತಾಗೆ ಯಾಕಂದ್ರೆ ಕತೆ ಕೇಳಿದ ಜೊತೆಗೆ ಇದೊಂಥರ ಬೆನಿಫಿಟ್ ಒಂಥರ ಕುದುರೆಗಳಿಗೆ ಉಳ್ಳಿ ನುಚ್ಚು ಕೊಟ್ಟಂಗೆ ಆಯ್ತದ ಈಗ ಬ್ಯಾಗ್ ಒಂದಿಲ್ಲ ಅಷ್ಟೇ ಯಾಕಂದ್ರೆ ನಿಮ್ಮನ್ನು ಕಾಪಾಡ್ಕೋಬೇಕು ಅಂತ ಹೇಳದ್ನಲ್ಲ ಭಗವಂತನ ಒಂದು ಪುಣ್ಯ ಇಲ್ಲಿ ಪರಶಿವನ ಆಜ್ಞೆ ಅಂತ ನಂದೀಶ್ವರ ಬಸವನಾಗಿ ಅವತಾರ ಎತ್ತಿ ಭೂಲೋಕದಲ್ಲಿ ಯಾವ ಬಸವನ ಭಾಗ್ಯವಾಡಿ ಎಂಬ ಕ್ಷೇತ್ರದಲ್ಲಿ ಮಾದರಸ ಮಾದಲಾಂಬಿಕೆಯ ಮಡಿಲಲ್ಲಿ ಅಯೋನಿ ಜೊತೆಯಿಂದ ಹುಟ್ಟಿದ ಬಸವ ತನ್ನ ತಂದೆ ತಾಯಿಗಳ ಮಡಿಲಲ್ಲಿ 8 ವರ್ಷ ಬಾಲ್ಯಗಳನ್ನು ಕಳೆದವನು ನಂತರ ಘಟಪ್ರಭಾ ಮಲಪ್ರಭಾ ನದಿಗಳು ಸೇರುವಂತ ಕೂಡಲ ಸಂಗಮನಾಥ ಕ್ಷೇತ್ರಕ್ಕೆ ಬಂದು ಗುರುಗಳಾದಂತಹ ಜಾತವೇದ ಮುನಿಗಳಲ್ಲಿ ಸಕಲ ವಿದ್ಯೆಗಳನ್ನು ಕಲಿತು ವಿದ್ಯೆಗಳ ಜೊತೆಯಾಗಿ ಅನೇಕ ವಚನಗಳನ್ನು ರಚಿಸ್ತಾ ವಚನಗಳಿಗೆ ಕೂಡಲ ಸಂಗಮ ದೇವ ಎಂಬ ಅಂಕಿತ ನಾಮವನ್ನು ಬೆರೆಸ್ತಾ ಪ್ರಾಪ್ತ ವಯಸ್ಸಿನ ತನಕ ಅಲ್ಲಿ ಕಾಲ ಕಳಿತಾನೆ ಬಸವನಾದವನು. ನಾವು ಪರಂ ಜ್ಯೋತಿಯವರ ಕತೆಗೆ ಬರಬೇಕಾದ್ರಿಂದ ಬಸವಣ್ಣವ್ರ ಕಥೆಯನ್ನು ಸಂಕ್ಷಿಪ್ತವಾಗಿ ಹೇಳ್ತಾ ಇರೋದು. ಆ ಬಸವನಾಗಿರ್ತಕ್ಕಂಥವನು ಗುರುಗಳಾದಂಥವರಲ್ಲಿ ಅಭಯವನ್ನು ಪಡೆದು ಪ್ರಾಪ್ತ ವಯಸ್ಸಿಗೆ ಸರಿಯಾಗಿ ಪುಣ್ಯವಾದಂಥ ಕಲ್ಯಾಣ ಪಟ್ಟಣ ಮಂಗಳವಾಡ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಬಸವನಾದಂಥವನು ಪುಣ್ಯವನ್ನು ಸಂಪಾದನೆ ಮಾಡಲು ಯಾವ ರೀತಿಯಾಗಿ ಎಲ್ಲರಿಗೂ ಟೀಮ್ ಬಂದ್ಬಿಟ್ಟಿದೆ. ಈ ಸಂದರ್ಭದಲ್ಲಿ ಒಂದು ಜನಪ್ರಿಯವಾದ ಹುರುಪಾದ ಗೀತೆಯನ್ನ ನಾವು ಸಂದರ್ಭದಲ್ಲಿ ಕೇಳ್ತಾ ನಮ್ಮ ಕಾರ್ಯಕ್ರಮ ಮಾಡೋಣ. ಭಗವಂತ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಓ ಓ ಹೃದಯ ಸಮುದ್ರ ಕಲಕಿ ಉಕ್ಕಿದ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದುರಿದು ನಮ್ಮ ಕಥೆ ಭಾಗದಲ್ಲಿ